ಕರೆಕ್ಟಾಗಿ ಹೇಳಬೇಕು ಅಂದರೆ ನಾವು 12 ಜನ ಮಕ್ಕಳು ನಮ್ಮ ತಂದೆಗೆ, 9 ಮಕ್ಕಳು ತೀರ್ಹೋದು. ಇವತ್ತಿಗೂ ಗೊತ್ತಿದೆ. ಇವ್ರು ತೆಗೆದು ಡಬಳ ಒಂದು ಬರ ಹಿಂಗೆ ಹೇಳಿದ್ರು. ನಮ್ಮ ಅಪ್ಪನ ಚಡ್ಡಿ ಹಾಕೊಂಡು ಹೋಗ್ತಾ ಇದ್ದೆ ನಾನು, ಪಟಾಪಟಿ ಚಡ್ಡಿ. ಸ್ಕೂಲ್ಗೆ ಹೋಗಿದ್ದೇನೋ, ಹೋಗಿ ಬಂದೆ ಎಲ್ಲ ಅನ್ನೋದು. ಇಲ್ಲಿ ಥಿಯೇಟ್ರಿಗೆ ಕೂತಿದ್ದು. ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್, ಕನಸು ಮನಸ್ಸಿನಲ್ಲೂ ಸಾಧ್ಯ ಇಲ್ಲ ಅದು ಅಂದರೆ ಬದುಕು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇನ್ಸಿಡೆಂಟ್ಗಳೆಲ್ಲ ನಡೆದ್ರೆ ನಂದು ಒಂದು ವಿಚಿತ್ರವಾದ ಲೈಫ್ ಆಗೋಯ್ತು. ತುಂಬ ಬಡತನ. ನಮಸ್ಕಾರ ವೀಕ್ಷಕರೇ, ಹರೇ ಕೃಷ್ಣ. ಮತ್ತೊಂದು ವಿಶೇಷವಾದ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನನ್ನೊಂದಿಗೆ ಈ ಅದ್ಭುತವಾದಂತಹ ಸಮಯದಲ್ಲಿ ಒಬ್ಬರು ಹಿರಿಯ ಕಲಾವಿದರಿದ್ದಾರೆ. ನಾವೇನೋ ಅಂದ್ಕೊಂಡಿರ್ತೀವಿ, ಇನ್ನೇನೋ ಆಗ್ತೀವಿ, ಏನೋ ಆಗಬೇಕು ಅಂತ ಹೋಗಿ ಇನ್ನೇನೋ ಆದವರಿದ್ದಾರೆ. ಹಾಗೆ ಈ ಸಂದರ್ಶನ ನಿಮಗೆ ಬದುಕಿನ ವಿಚಿತ್ರತೆಗಳನ್ನು ದರ್ಶನ ಮಾಡಿಸುತ್ತೆ. ಅವರನ್ನು ಈ ಸಂದರ್ಶನಕ್ಕೆ ವೆಲ್ಕಮ್ ಮಾಡಿ ಅವರ ಕಥೆಯನ್ನು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮಗೂ ನಮಸ್ಕಾರ. ನಮ್ಮ ವೀಕ್ಷಕ ಬಾಂಧವರಿದ್ದಾರಲ್ಲ, ಅನ್ನದಾತರು, ಅವ್ರಿಗೂ ಕೂಡ ನನ್ನ ಅನಂತಾನಂತ ನಮಸ್ಕಾರ. ನೋಡಿ, ನಿಮ್ಮ ಸಂಸ್ಕಾರದ ಮಾತುಗಳು. ನಾನು ನಿಮ್ಮ ಸಂದರ್ಶನಗಳನ್ನು ನೋಡ್ತಾ ಇದ್ದೆ. ನೀವು ಯಾರೊಬ್ಬರು ಪುಟ್ಟ ಯೂಟ್ಯೂಬರ್ ಬಂದು ಕೇಳಿದ್ರು ಕೂಡ ಅಷ್ಟೇ ತಲ್ಲೀನತೆಯಿಂದ ಆ ದೊಡ್ಡ ಚಾನಲ್, ಚಿಕ್ಕ ಚಾನಲ್ ಏನೂ ನೋಡಲ್ಲ. ಏನದು ನಿಮ್ಮ ವ್ಯಕ್ತಿತ್ವ? ಅಲ್ಲ, ಅವಶ್ಯಕತೆ ಇಲ್ಲ. ಏನಾಗುತ್ತೆ ಅಂತ ಅಂದರೆ, ಈಗ ಅವರೇನೋ ಒಂದು ಅಭಿಮಾನ ಇಟ್ಕೊಂಡು ಕೇಳ್ತಾರೆ ನಮ್ಮನ್ನು. ಕೇಳೋದ್ರಲ್ಲಿ ಅವ್ರು ತಪ್ಪಿಲ್ಲ, ಹೇಳೋದ್ರಲ್ಲಿ ನಂದು ತಪ್ಪಿಲ್ಲ. ಯಾಕೆಂದರೆ ಅವ್ರದ್ದೇ ಆದ ಒಂದು ಯೋಚನಾ ಶಕ್ತಿ ಇರುತ್ತೆ, ಯೋಚನಾ ಲಹರಿ ಇರುತ್ತೆ. ಹೌದು, ನಾನು ಇಂಥವ್ರನ್ನ ಸಂದರ್ಶನ ಮಾಡಬೇಕು, ಅವ್ರಿಗೋಸ್ಕರ ಸುಮಾರು ಬಾಂಧವಗಳಿರ್ತಾರೆ, ಮತ್ತು ವೀಕ್ಷಕರಿರ್ತಾರೆ, ಪ್ರೇಕ್ಷಕರಿರ್ತಾರೆ, ಅವರು ಇಷ್ಟಪಡ್ತಾರೆ ಅನ್ನೋದು ತಿಳಿದಾದ ನಂತರನೇ ನೀವು ಬರೋದು. ಇದು ಕೂಡ ಏನು ಅಂತಂದರೆ ಭಗವತ್ ಪ್ರೇರಣೆ. ಹೌದು, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಮನುಷ್ಯನ ಕೈನಲ್ಲಿ ಎಂಥದ್ದು ಇಲ್ಲ. ಸುಮ್ಮನೆ ಹಾರಾಡ್ತೀವಿ, ಕೂಗಾಡ್ತೀವಿ, ಗದ್ದಲ ಮಾಡ್ತೀವಿ, ಲಾಸ್ಟ್ನಲ್ಲಿ ಏನು ಸೈಲೆಂಟಾಗಿ ಹೊರಟೋಗ್ತೀವಿ. ಮಾತುಕತೆ ಇಲ್ಲ, ಗದ್ದಲ ಇಲ್ಲ, ಆಸೆ ಇಲ್ಲ, ಆಕಾಂಕ್ಷೆಗಳಿಲ್ಲ, ದುರಾಸೆ ಇಲ್ಲ, ಯಾವುದೂ ವರ್ಕೌಟ್ ಆಗೋದಿಲ್ಲ. ಅದೇ ಹೇಳಿದೆ, ಅವನು ಕೈಯಲ್ಲಿ ಬೆರಳನ್ನು ಹಿಂಗೆ ಇಟ್ಕೊಂಡು ಆಡಿಸ್ತಾ ಇರ್ತಾನೆ, ಅವನ ಮೇಲೆ ಕೂತ್ಕೊಂಡಿರೋನು. ನುಡಿಸುವ ಭಾವ, ಸೂತ್ರಧಾರ ಅವನು. ನಾವು ವೀಣೆ, ನಾವು ಪಾತ್ರಧಾರಿ ಅಷ್ಟೇ. ಇಲ್ಲಿ ಕಳಿಸಿದಾನೆ ಏನೋ ಒಂದು ವಿಚಾರ, ನೀನು ಈ ಕೆಲಸ ಮಾಡಬೇಕು, ಇದು ನಿನ್ನ ಕರ್ತವ್ಯ, ಹೋಗು ಮಾಡು ಅಂತಾನೆ. ಅವನು ಎಲ್ಲಿವರೆಗೂ ನಮಗೆ ಆ ಶಕ್ತಿಯನ್ನು ಕೊಟ್ಟಿರ್ತಾನೋ, ಆ ಶಕ್ತಿಯನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಸತ್ಯ ನಿಷ್ಠೆಯಿಂದ ನಾವು ಅದನ್ನು ಮಾಡ್ಕೊಂಡು ಹೋದ್ರೆ ಕಾಯಕವೇ ಕೈಲಾಸ, ಬಸವಣ್ಣವ್ರು ಹೇಳಿದ್ದಾರೆ. ಗೊತ್ತಾಯ್ತಾ? ಸೊ ಅದು ಏನು ಹೇಳಿದ್ರು, ನೆನ್ನೆ ಬಗ್ಗೆ ಚಿಂತೆ ಇಲ್ಲ, ಪ್ರಯೋಜನ ಇಲ್ಲ, ಕಾಲ ಆಗೋಗ್ಬಿಟ್ಟಿದೆ, ಕಳೆದೋಗ್ಬಿಟ್ಟಿದೆ. ಮತ್ತೆ ಅದನ್ನ ಈಗ ಫಾರ್ ಎಕ್ಸಾಂಪಲ್ ಇವಾಗಲೂ ಅಷ್ಟೇ, ನೀವು ಬಂದಿದ್ದೀರಿ, ಈ 10 ನಿಮಿಷದಿಂದ ಏನು ಮಾತಾಡಿದ್ರಿ, ಏನು ನಡೀತು, ಅದನ್ನು ಮತ್ತೆ ವಾಪಸ್ ತರೋದಕ್ಕಾಗಲ್ಲ. ಓ ಅಲ್ವಾ? ಹೌದು ಹೌದು ಹೌದು. ಏನಿದ್ರು ಮುಂದಿನ ನಮ್ಮ ಕೈಲಿಲ್ಲ. ಸತ್ಯ. ಆ ಥರ ಘಟನೆಗಳು ನೂರಾರು, ಸಾವಿರಾರು ಘಟನೆಗಳಿದೆ. ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಯಾರು ನೆನೆಸಿದ್ರು, ಆ್ಯಕ್ಚುಲಿ ಎಂಥ ಒಂಥರ ಹುರುಪಿನಿಂದ ಇದ್ದಂತಹ ಒಬ್ಬ ವ್ಯಕ್ತಿ, ಅದು ಅಂಥ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಬೇಗ ಹೋಗ್ಬಿಡ್ತಾರೆ ಅಂತ ಯಾರು ನೆನೆಸಿರ್ಲಿಲ್ಲ. ಕನಸು ಮನಸ್ಸಿನಲ್ಲೂ ಸಾಧ್ಯ ಇಲ್ಲ. ಬಹಳ ಅದ್ಭುತವಾದ ಕೆಲವು ವಿಚಿತ್ರಗಳು ನಡೆದು ಹೋಗ್ಬಿಡುತ್ತೆ. ಅದೆಲ್ಲ ಹೇಗಾಗುತ್ತೆ ಅಂದರೆ, ಅದು ವಿಧಿ ನಿಯಮ ಅಷ್ಟೇ. ಅವನ ಮುಂದೆ ನಾವು ಏನೂ ಇಲ್ಲ. ನಾವು ಏನು ಪಾತ್ರ ಏನು ಕೊಟ್ಟಿದ್ದಾನೆ, ಆ ಪಾತ್ರನ ಸರಿಯಾದ ರೀತಿಯಲ್ಲಿ, ಸರಿಯಾದ ದಾರಿನಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಅದು ನಮ್ಮ ಪರಿಜ್ಞಾನ ಇಟ್ಕೊಂಡು ನಾವು ಏನು ಮಾಡೋದಕ್ಕೆ ಸಾಧ್ಯ, ಅವನು ಸ್ವಲ್ಪ ಕೊಡ್ತಾನೆ ಶಕ್ತಿ, ಇನ್ನೊಂದು ಸ್ವಲ್ಪ ನಾವು ಹಾಕಬೇಕು, ಅದಕ್ಕೆ ಹಾಕಿ ತುಂಬಿ ಕಲಸಿ ಆಮೇಲೆ ಕೊಟ್ಟರೆ ಅದು ರುಚಿಕರವಾಗಿರುತ್ತೆ. ಬಟ್ ಆದರೆ ಪುನೀತ್ ಅವರ ಸಾವು ನಿಮಗೆ ತುಂಬ, ಹೌದು, ನೀವು ಬಹಳ ಹಿಂದೆ ತುಂಬ ಸಾವುಗಳನ್ನು ನೋಡಿದ್ದೀರಿ. ಹೌದು, ಹೀಗೆ ಜನರು ಪೂಜಿಸ್ತಾ ಇದ್ದಂತಹ, ಜನರು ಆರಾಧಿಸ್ತಿದ್ದಂಥ ಒಬ್ಬ ವ್ಯಕ್ತಿ ಈ ಸಡನ್ ಹೋದಾಗ ಜನರಿಗೆ ಜೀವನದ ದರ್ಶನ ಆಗುವುದಿದೆಯಲ್ಲ. ಹೌದು. ಅಯ್ಯೋ, ಇದು ಹೀಗ? ಹೌದು. ಹಾಗಾದ್ರೆ ಇದಾದ್ಮೇಲೆ ಏನೂ ಇಲ್ವಾ? ಇಲ್ಲ. ನೋಡಿ, ಇವಾಗ ಒಬ್ಬ ಮನುಷ್ಯ ತೀರ್ಕೊಂಡ್ಬಿಡ್ತಾನೆ ಅಂದರೆ, ಹೌದು, ಆ ಸಮಯದಲ್ಲಿ ಆ ದುಃಖನ ತಡೆಯೋದಕ್ಕೆ ಆಗೋದಿಲ್ಲ ಮನುಷ್ಯನಿಗೆ. ಎಸ್, ಇಟ್ ಹ್ಯಾಪನ್ಸ್. ಗೊತ್ತು, ಈಗ ಮಗುನೂ ಹೋಗುತ್ತೆ, ಒಬ್ಬ ಯುವಕನೂ ಹೋಗ್ತಾನೆ, ಒಬ್ಬ ಮಧ್ಯವಯಸ್ಕನೂ ಹೋಗ್ತಾನೆ, ಒಬ್ಬ ಕೊನೆಗಳಿಗೆ ಸುಮಾರು ನೂರಾರು ವರ್ಷಗಳು ಮುದಿಯ ವಯಸ್ಸು. ಸಾಲುಮರದ ತಿಮ್ಮಕ್ಕ ಎಷ್ಟು ವರ್ಷಗಳು ಬದುಕಿದ್ರು? 115-16 ವರ್ಷ. ಎಸ್, ಆ ಥರದ ನಿದರ್ಶನ ಬೇಕಾದಷ್ಟಿದೆ. ಯಾಕೆಂದರೆ ಅವ್ರಿಗೆ ಅವನ ಕೆಲಸ ಪೂರ್ತಿ ಆಗಿರಲ್ಲ. ಇಲ್ಲಿ
ದೇವ್ರು ಏನು ಕೊಟ್ಟಿದ್ದಾನೆ ಆ ಕೆಲಸ ಪೂರ್ತಿ ಆಗಿರಲ್ಲ, ಅದಕ್ಕೆ ಅದು ಫಿನಿಶ್ ಮಾಡಿಬಿಟ್ಟು ಆಮೇಲೆ ಬಾ ಅಂತ. ಹೌದು. ಮುಂಚೆ ಹೋಗಿನವನಿಗೆ ನಿಂದಾಯ್ತು ಇಷ್ಟೇ, ಬಂದ್ಬಿಡಿ ಸಾಕು. ಅಂದ್ರೆ ಆ ಕೆಲಸ ಮುಗಿಯದ ಹೊರತು ಏನೇ ಕೊಲ್ಲಿಕ್ ಹೋದ್ರೂ ಅವನು ಅದರಿಂದ ಬಚಾವಾಗ್ತಾ ಸಾಧ್ಯನೇ ಇಲ್ಲ. ಅವನ ಇಚ್ಛೆ ಘಟನೆಗಳು ನಡೆದೋಗ್ಬಿಟ್ಟಿದೆ ಅಂತ ಅಂದರೆ, ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲು, KP ನಂಜುಂಡಿಯವರು, ಲಕ್ಷ್ಮೀ ಗೋಲ್ಡ್ ಕಸಾನ, ದೊಡ್ಡ ವ್ಯಕ್ತಿ, ರಾಜಕೀಯದಲ್ಲೂ ಇದ್ದಾರೆ, ಇದರಲ್ಲೂ ಇದ್ದಾರೆ. ಅವರಿಗೆ ಒಂದು 3-4 ಸಾರಿ ಇನ್ಸಿಡೆಂಟ್ ಆಗೋಯ್ತು. ಸೊ ಆ ಇನ್ಸಿಡೆಂಟ್ ಎಲ್ಲ ಯಾವ ಥರದ್ದು ಅಂದರೆ, ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇನ್ಸಿಡೆಂಟ್ಗಳೆಲ್ಲ ನಡೆದೋಯ್ತು. ಅಂದರೆ ಆರೋಗ್ಯಕ್ಕೆ ಸಂಬಂಧಿಸಿದ್ದ. ಹಾಂ, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಒಂದು ಆಕ್ಸಿಡೆಂಟ್ ಆಯಿತು, ಇನ್ನೇನೋ ಯಾವುದೋ ಪ್ರಹಾರ ಆಯಿತು, ಈ ಥರ ಕೆಲವೊಂದು ವಿಷಯಗಳು ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ದೈವ ಇಚ್ಛೆ ಅನ್ನೋದೊಂದಿದೆ, ಅವನ ನಿಯಮ ಒಂದಿದೆ, ಆ ನಿಯಮ ಮೀರಿ ಯಾರು ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಉಳಿಸಿ ಏನೋ ಒಂದು ಅವ್ರ ಕಾರ್ಯ, ಅವ್ರೇನೋ ಸಾಧನೆ ಒಂದು ಮಾಡಬೇಕು, ಅವ್ರ ಕಾರ್ಯ ಕಂಪ್ಲೀಟ್ ಆಗಬೇಕು. ಆ ಕಾರ್ಯ ಆದಮೇಲೆ ಅವನ ಇಚ್ಛೆ ಪ್ರಕಾರ ಅವನಿಗೆ ಬಿಟ್ಟಿದ್ದು. ಅದ್ಭುತ. ನಿಮ್ಮ ಆರಂಭ ಅಂದರೆ ಈ ಸಿನಿಮಾ ಜಗತ್ತಿಗೆ ನಿಮ್ಮ ಬರುವಿಕೆಗೂ ಮುಂಚೆ ನಿಮ್ಮ ಊರು ಯಾವುದು, ನೀವು ಯಾವ ಕಡೆಯವರು? ನನ್ನ ಹೆಸರು ಅನಂತವೇಲು. ವೇಲು ಅಂತ ಯಾಕೆ ಬಂತು ಅನ್ನೋದು ಒಂದು ಮುಖ್ಯವಾದ ವಿಚಾರ, ಅದು ಹೇಳ್ತೀನಿ. ಅಗಲಿಯ ಅನ್ನೋ ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ನಾನು ಹುಟ್ಟಿದ್ದು. ತುಂಬ ಬಡತನ. ನಮ್ಮ ತಂದೆಯವರು ನೇವಿನಲ್ಲಿದ್ದರು, ಸೆಕೆಂಡ್ ವರ್ಲ್ಡ್ ವಾರ್ ಅಟೆಂಡ್ ಮಾಡಿದವರು. ಎರಡನೇ ಮಹಾಯುದ್ಧ. ಮತ್ತು ಇನ್ನು ನಮ್ಮಣ್ಣವರು ನನಗಿಂತ ದೊಡ್ಡವರೊಬ್ಬರಿದ್ದರು. ಸರಿ, ಹೇಗೋ ಹಳ್ಳಿ ಮನೆಯಲ್ಲಿ ಆಗ ಹಳ್ಳಿಯ ಒಂದು ಲಕ್ಷಣಗಳೇ ಬೇರೆ ಇತ್ತು. ಆವಾಗ ನಾವೆಲ್ಲ ಈ ಅಯ್ಯಂಗಾರ್ ಕಮ್ಯುನಿಟಿನಲ್ಲಿ ಬಂದಿರೋದ್ರಿಂದ ಅಲ್ಲಿ ಅವರು ಸ್ವಾಮಿ ಐನೋರೆ ಅಂತ ಕರೆಯೋರು. ಮತ್ತು ಅವಾಗೆಲ್ಲ ಏನಿತ್ತು ಅಂತ ಅಂದರೆ, ಹಳ್ಳಿಗಳಲ್ಲಿ ಒಬ್ಬರ ಮನೆಯಿಂದ ರಾಗಿ ತಂದು ಕೊಡ್ತಾಯಿದ್ರು, ಇನ್ನೊಬ್ಬರ ಮನೆಯಿಂದ ಜೋಳ ತಂದು ಕೊಡ್ತಾಯಿದ್ರು, ಇನ್ನೊಬ್ಬರ ಮನೆಯಿಂದ ಇನ್ನೇನೋ ಅಕ್ಕಿ ಅದು ಇದು ದಾನ ಕೊಡೋರು ಅವರು. ಸೊ ಅದ್ರಲ್ಲಿ ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಇತ್ತು. ಕರೆಕ್ಟಾಗಿ ಹೇಳಬೇಕು ಅಂದರೆ ನಾವು 12 ಜನ ಮಕ್ಕಳು ನಮ್ಮ ತಂದೆಗೆ. 12 ಜನ? ಹೌದು. ಆ ಕಾಲದಲ್ಲಿ ಇದೆಲ್ಲ ಕ್ಲಿನಿಕ್ಗಳು ಮತ್ತು ಈ ಥರ ಗೌರ್ಮೆಂಟ್ ಹಾಸ್ಪಿಟ್ಲೇ ಇದ್ದಿದ್ದು. ಅವಾಗ ಕ್ಲಿನಿಕ್ ಅಲ್ಲೊಂದು ಇಲ್ಲೊಂದು ಇಲ್ಲ, ಒಂದು ರೋಡ್ನ 4-5 ಕ್ಲಿನಿಕ್ ಇರುತ್ತೆ, ಆ ಥರದ್ದು ಇಲ್ಲವೇ ಇಲ್ಲ. ಆ ಹಳ್ಳಿಯಿಂದ ಏನೇ ಬಂದರೂ ಕಾಯಿಲೆ ಬಂದರೂ ಅಲ್ಲಿಂದ ಸುಮಾರು ಒಂದು 25-30 ಕಿಲೋಮೀಟರ್ ದೂರ ಹೋಗಬೇಕು. ಜಿಲ್ಲಾ ಕೇಂದ್ರವೂ ಹೋಬಳಿ ಕೇಂದ್ರಕ್ಕೂ ಹೋಗಬೇಕು. ಹೌದು, ಹೋಗಬೇಕು. ಅಲ್ಲಿಗೆ ಹೋದ್ರೆ ಅಲ್ಲಿ ನಮಗೆ ಚಿಕಿತ್ಸೆ ಸಿಗೋದು. ಅಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಆಗ ಬಡತನದ ಒತ್ತಡದಿಂದ ಏನಾಗೋಗ್ಬಿಡೋದು, ನಮ್ಮ ತಾಯಿ, ನಮ್ಮ ಅಜ್ಜಿ ಇತ್ತು, ನಮ್ಮ ತಾಯಿಯವ್ರ ತಾಯಿ, ಸೊ ಇಬ್ಬರು ಸೇರಿ ಮಗುನ ಎತ್ಕೊಂಡು ಓಡೋರು. ಹೀಗಾಗಿ ಏನಾಗೋಗ್ಬಿಡ್ತು ಅಂತ ಅಂದರೆ, ಆ ಬಡತನದ ಒಂದು ಬೇಗೆ, ಇನ್ನೊಂದು ಹಣದ ಅಭಾವ, ಮತ್ತು ಇನ್ನೊಂದು ಏನು ಅಂದರೆ ಅವ್ರ ಶಕ್ತಿಯಾನುಸಾರ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಏನೂ ಬಸ್ಗಾದ್ರೂ ಖರ್ಚಿಗೆ ಬೇಕಲ್ಲ ಮಗುನ ಎತ್ಕೊಂಡು ಹೋಗ್ಬೇಕು ಅಂತಂದರೆ, ಅದು ಪರಿಸ್ಥಿತಿ ಇಲ್ಲ. ಕೆಲವು ಸಂದರ್ಭದಲ್ಲಿ ಆ ಥರ ಆಗಿ ಮಕ್ಕಳು ಸುಮಾರು 9 ಮಕ್ಕಳು ತೀರ್ಹೋದ್ರು 12 ಜನದಲ್ಲಿ. ಈಗ ಸುಮ್ಮನೆ ಕೇಳ್ತೀನಿ ಅಪ್ಪಾಜಿ, ಈ 12 ಮಕ್ಕಳು 13 ಮಕ್ಕಳು ಹಿಂಗಿರ್ತೆ ಅಂದರೆ ಅದಕ್ಕೆ ಕಾರಣ ಏನಿರ್ತಿತ್ತು ಅವತ್ತಿಗೆ? ಅದಕ್ಕೆ ಕಾರಣ ಅವತ್ತು ಈ ಬಡತನದ ಬಗ್ಗೆನೇ ಆಗಲಿ ಇನ್ನೊಂದ್ರ ಬಗ್ಗೆನೇ ಆಗಲಿ ಚಿಂತೆ ಇರ್ತಾ ಇರಲಿಲ್ಲ ಅವ್ರಿಗೆ. ನಡೆಯುತ್ತೆ, ನಾನು ನಡೆಸ್ತೀನಿ. ಯಾಕಂದರೆ ಅವಾಗ ಖರ್ಚು ವೆಚ್ಚಗಳು ಆ ಥರ ಏನಿಲ್ಲ, ಕಡಿಮೆ ಇತ್ತು, ತುಂಬ ಕಡಿಮೆ ಇತ್ತು. ಮಕ್ಕಳು ಅವಕ್ಕೆ ಬೆಳ್ಕೊಳ್ಳೋ ಶಕ್ತಿನೂ ಅವಕ್ಕೆ. ಹೌದು, ಅವರು ಆರಾಮಾಗಿ ಬೆಳ್ಕೊಳ್ಳೋರು. ಓದೋರು ಓದದೇ ಇರೋರು ಇಲ್ಲ. ಏನು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿ ಯಾರು, ಅದಕ್ಕೆ ಹೇಳೋದು ವಯಸ್ಸು ಚಿಕ್ಕ ವಯಸ್ಸೇ ಒಂದು ಏನು ಚಿನ್ನದಂತಹ ಯುಗ. ಅದು ಯಾವ ಚಿಂತೆನೂ ಇಲ್ಲ. ಆ ಟೈಮಿಗೆ ಕರೆಕ್ಟಾಗಿ ಮನೆಗೆ ಬಂದು ಏನಾದ್ರು ಕೊಟ್ಟರೆ ತಿನ್ನೋದು, ಇಲ್ದಾರೆ ಗಂಜಿನೋ ಅಂಬ್ಲಿನೋ ಇನ್ನೊಂದು ಕೊಡೋದ್ಬಿಟ್ರೆ ಸಾಕು, ಅಷ್ಟೇ. ಹೊಟ್ಟೆ ತುಂಬ ಹೋಯ್ತಲ್ಲ, ಇನ್ನೇನು ಕೆಲಸ ಇದೆ. ಅಂದರೆ ಆಸೆಗಳ ಪಟ್ಟಿ ಇರಲ್ಲ ಮಕ್ಕಳಿಗೆ, ಎಂಥದ್ದು ಇರೋದಿಲ್ಲ. ಅದೇ ಬಹಳ ದೊಡ್ಡ ವರ. ಹೌದು, ಡೆಫಿನೆಟ್ ಆಗಿ. ಅದಾದ ನಂತರ ಇವತ್ತು ಆ ಥರ ಬದುಕ್ತಾ ಇರೋ ಸುಮಾರು ಜನ ಇದ್ದಾರೆ. ನಿಜ. ಇವತ್ತು ಕೂಡ ಹಳ್ಳಿಗಳಲ್ಲಿ ಪಾಪ ಎಷ್ಟೋ ಜನ ಕಷ್ಟ ಜೀವನ ನಡೆಸ್ತಾರೆ. ಆದರೆ ಯಾರ ಹತ್ರನೂ ಕೈ ಚಾಚೋದಕ್ಕೆ ಹೋಗೋದಿಲ್ಲ. ಸ್ವಾಭಿಮಾನ ಅನ್ನೋದೊಂದು ಇದೆಯಲ್ಲ, ಅದು ಹೊಡಿತಾ ಇರ್ತದೆ. ಮತ್ತೆ ಅವರಿಗೆ ಆಸೆಗಳ ಪಟ್ಟಿನೂ ಕಡಿಮೆ. ಆಮೇಲೆ ಆ ಥರದ್ದು ಪಟ್ಟಿ ಏನಿಲ್ಲ ಅವ್ರಿಗೆ. ನಾಳೆ ಏನು ಅಂತ ಗೊತ್ತಿಲ್ಲ, ನಿನ್ನೆ ಏನಾಯ್ತು ಅದು ಹೋಯ್ತದು, ಹೇಗೋ ನಡೆಸ್ತಾನೆ ಅನ್ನೋ ಧೈರ್ಯ. ನಡೆಸ್ತಾನೆ, ಹೆಂಗೆ ಮಾಡ್ತಾನೆ ಬಿಡ್ಲ. ಅಂದ್ರೆ ಹಾಗೆ ನೋಡಿದ್ರೆ ಇಲ್ಲಿರುವ ವಿದ್ಯಾವಂತ ಭಕ್ತರಿಗಿಂತ ಅಲ್ಲಿರುವ ಅವಿದ್ಯಾವಂತ ಭಕ್ತ ದೇವ್ರ ಮೇಲೆ ಆ ಮಟ್ಟಿಗೆ ನಮ್ಗೆ ಇವತ್ತಿಗೂ ಇದೆ ನೋಡಿ, ಹುಟ್ಟಿದವನು ಹುಲ್ಮೇಯಿಸ್ತಾನ ಅಂತಾರೆ. ಕರೆಕ್ಟ್ ಅಲ್ಲ ಅದು? ತಾತ್ಪರ್ಯ ಹೇಗಿದೆ ನೋಡಿ. ಅವನು ಜನ್ಮ ಕೊಟ್ಟಿದ್ದಾನೆ, ಹುಟ್ಟಿದವನು ಹುಲ್ಮೇಯಿಸ್ತಾನ. ಏನೋ ಒಂದು ಆಯ್ತದ ಬಿಡ್ಲ, ನಡೀತದೆ. ಇವತ್ತು ಹೋದ ಒಂದ್ ಕಡೆ ಕೆಲಸ ಮಾಡ್ದ, ಒಂದು 4 ಗುದ್ದಲಿ ತಗೊಂಡೋದ, ಇದು ಮಾಡ್ದ, ಓಕೆ, ಒಂದಷ್ಟು ದುಡ್ಡು ಬಂತು, ತಗೊಂಬಂದ, ರೇಷನ್ ತಗೊಂಡ, ಇಷ್ಟೇ ಜೀವನ. ನಾವು ಇನ್ಶೂರೆನ್ಸ್ ಮಾಡಿಸಿರೋ ಜೀವನದ ಬಗ್ಗೆ ಭಯ ಹೋಗಿಲ್ಲ. ಇವತ್ತು ಪರಿಸ್ಥಿತಿ ಏನಿದೆ ಅಂತ ಅಂದ್ರೆ, ಫಾರಿನಲ್ಲಿ ಮಗ ಇರ್ತಾನೆ, ಅಮ್ಮ ಅಪ್ಪ ಇಲ್ಲಿರ್ತಾರೆ, ಅವ್ರು ತೀರೋಗ್ಬಿಟ್ರಿ ಯಾರು ಅಂದ್ರೆ, ಈ ಇನ್ಸಿಡೆಂಟ್ ಆಗಿದೆ ಇದು,
ಫೋನ್ ಮಾಡಿದ್ರೆ ಇಲ್ಲಿಂದ ಅವ್ರಿಗೆ ಅವ್ನು ಹೇಳೋದು ಇಷ್ಟೇನೆ, ನನಗೆ ಇವಾಗ ಟೈಮ್ ಇಲ್ಲ, ಬರೋದಕ್ಕೆ ಆಗೋದೇ ಇಲ್ಲ ಇವಾಗ, ನಾನು ಸ್ವಲ್ಪ ನೀವೊಂದು ಕೆಲಸ ಮಾಡಿ ಆ ಒಡವೆ ಇದನ್ನೆಲ್ಲ ತೆಗೆದಿಟ್ಬಿಡಿ, ಅವು ಮಣ್ಗೋಗ್ಬಿಟ್ಟವು ಅಂತ. ನಾನು ಬಂದಾಗ ಎಲ್ಲಿ ಮಣ್ಣು ಮಾಡಿರ್ತೀರೋ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ, ಇಷ್ಟೇ. ದಿಸ್ ಇಸ್ ವಾಟ್ ದ ಲೈಫ್, ಇವತ್ತಿನ ಪರಿಸ್ಥಿತಿ. ನೋಡಿ ಎಲ್ಲೋ ಇರ್ತಾರೆ ಅವರು, ಯಾಕೆಂದ್ರೆ ಇವ್ರಿಗೂ ಆಸೆ, ಹೌದು ಅವನು US ಹೋಗ್ಬೇಕು, ದುಡಿಬೇಕು, UK ಹೋಗ್ಬೇಕು, ಇನ್ನೊಂದು ಕಡೆ ಹೋಗ್ಬೇಕು, ಅಮೆರಿಕಾಗೆ ಹೋಗ್ಬೇಕು, ಅದು ಇದು ಒಂದು ಆಸೆ. ಅವರು ಹಂಗೆ ಅದು ಹೇಳ್ಕೊಳ್ಳೋದೇ ಅವರು ದೊಡ್ಡದು. ನಿಜ ನಿಜ. ನನ್ನ ಮಗ US ನಲ್ಲಿದ್ದಾನೆ, ಅಮೆರಿಕದಲ್ಲಿದ್ದಾನೆ, ಹೊರ ದೇಶದಲ್ಲಿದ್ದಾನೆ. ಅಲ್ಲಿಗೆ ಹೋದ್ಮೇಲೆ ಅವನು ಏನು ಮಾಡ್ತಾನೆ ಗೊತ್ತಿಲ್ಲ, ಯಾರನ್ನ ಲವ್ ಮಾಡ್ತಾನೆ, ಕರ್ಕೊಂಡ್ ಬರ್ತಾನೆ, ಒಂದು ದಿವಸ ನಿಲ್ಲಿಸ್ತಾನೆ, ಓವರ್. ದುಡ್ಡು ಬಂದಿರುತ್ತೆ, ಅದರ ಸಂಬಂಧಗಳ ಮಹತ್ವ ಅವನು ಮರೆತು ಬಿಟ್ಟಿರ್ತಾನೆ. ಆದರೆ ತಂದೆ ತಾಯಿಗಳ ಮಹತ್ವ ಇದೆಯಲ್ಲ, ಅವ್ರ ಆಶೀರ್ವಾದನೇ ನಮ್ಮನ್ನು ಕಾಪಾಡೋದು. ಅವ್ರಿಲ್ಲ ಅಂದರೆ ನಾವಿಲ್ಲ, ಪ್ರಯೋಜನ ಇಲ್ಲ. ಅವ್ರಿಗೇನು ಆಸೆ ಪಟ್ಟು ನೀನು ನನಗೆ ಮುಂದೆ ಮಾಡ್ತೀಯಾ ಅನ್ನೋದಕ್ಕೋಸ್ಕರ ಅವರು ಹುಟ್ಟಿಸೋಲ್ಲ. ಇರೋವರೆಗೂ ನಾನು ಮಾಡ್ತೀನಿ, ಯಾವ ಒಂದು ಆಸೆ ಆಕಾಂಕ್ಷೆಗಳು ಇಲ್ಲದೆ ಮಕ್ಕಳನ್ನ ಬೆಳೆಸ್ತಾರೆ ಅವರಿಬ್ರೆ. ಇನ್ನೆಲ್ಲರೂ ಸ್ವಾರ್ಥ ಇಟ್ಕೊಂಡೇ ಬಂದಿರ್ತಾರೆ. ಓಕೆ, ನಿಮ್ಮ 12 ಜನದಲ್ಲಿ 9 ಜನ ಹೌದು ಪಾಸ್ ಔಟ್ ಆಗಿದ್ರು. ಅದರಲ್ಲಿ 3 ಜನ, ನಾನು, ನನ್ನ ತಮ್ಮ, ನಮ್ಮ ಅಣ್ಣ. ನಮ್ಮ ತಂದೆ ವೈದಿಕ ವೃತ್ತಿ ಮಾಡ್ತಾ ಇದ್ರು. ಅಲ್ಲಿಂದ ಬಂದಾದ್ಮೇಲೆ ಶಾನ್ಭೋಗ್ರಾಗಿದ್ರು, ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತಾರೆ ಇವತ್ತು. ಅಲ್ಲಿ ಅವಾಗ ಶಾನ್ಭೋಗ್ರು, ವಿಲೇಜ್ ಅಕೌಂಟೆಂಟ್ ಕನ್ನಡದಲ್ಲಿ ಶಾನ್ಭೋಗ್ರು ಅಂತ ಕರಿತಾ ಇದ್ರು. ಸ್ವಲ್ಪ ವರ್ಷಗಳ ಈ KR ಪೇಟೆನಲ್ಲಿ ಮಾಡಿದ್ರು, ಸ್ವಲ್ಪ ವರ್ಷಗಳ. ಅದಾದ್ಮೇಲೆ ಕಾರಣಾಂತರದಿಂದ ಅವ್ರಿಗೆ ಈ ಕಡೆ ವೈದಿಕ ವೃತ್ತಿ ಬಗ್ಗೆ ಸ್ವಲ್ಪ ಇದು ಬಂತು, ಆಧ್ಯಾತ್ಮದ ಕಡೆ. ಸೊ ಅದನ್ನು ಮಾಡ್ತಾ ಹೋದರು, ವೈದಿಕ ವೃತ್ತಿ ಅನುಸರಿಸ್ಕೊಂಡ್ರು, ಎಲ್ಲ ಆಯಿತು. ಕೊನೆಗೆ ಒಂದು ಹಂತಕ್ಕೆ ಬಂತು, ಅವ್ರಿಗೆ ವಯಸ್ಸಾಯ್ತಲ್ಲ. ಸೊ ಆ ಕಾರಣದಿಂದ ಮನೆಯಲ್ಲಿ ನನ್ನ ತಮ್ಮನ ಜೊತೆ ಇರೋದಕ್ಕೆ ಶುರು ಮಾಡ್ತಾರೆ. ನಂದು ಒಂದು ವಿಚಿತ್ರವಾದ ಲೈಫ್ ಆಗೋಯ್ತು. ನಂದೇನು ಚಿಕ್ಕ ವಯಸ್ಸಿನಲ್ಲೆಲ್ಲ ಭಾಳ ಆಟ ಜಾಸ್ತಿ, ಸಿಕ್ಕಾಬಿಟ್ಟೆ. ಟಾಪ್ ಸ್ಟೂಡೆಂಟ್ ಅಂತ ನೀವು? ಸಾಧ್ಯನೇ ಇಲ್ಲ, ಓದಿನ ಮೇಲೆ ಆಸಕ್ತಿನೇ ಇರಲಿಲ್ಲ ನನಗೆ. ಒಂದು ಹಂತ ನಮ್ಮ ಅಣ್ಣ ಎಲೆಕ್ಟ್ರಿಕಲ್ ಇಂಜಿನಿಯರ್, ಅವರು ವರ್ಕ್ಶಾಪ್ ಓಪನ್ ಮಾಡಿದ್ರು. ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ, ಮೋಟ್ರ್ ರಿವೈಂಡಿಂಗು, ಅದು ಇದು 128 ಎಲೆಕ್ಟ್ರಿಕಲ್ ವರ್ಕ್ ಇರುತ್ತಲ್ಲ. ಎಲ್ಲೋ ಬೋರ್ವೆಲ್ ಕೆಟ್ಟೋಯ್ತು, ನಡ್ಕೊಂಡು ಹೋಗ್ತಾ ಇದ್ವಿ ನಾವು ರಾತ್ರಿ ಬಸ್ ಇಳಿದ್ಬಿಟ್ಟು ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಹಾಗೆಲ್ಲ ಮಾಡಿಕೊಂಡು ಬಂದು ಹಾಸನದಲ್ಲಿ ನಮ್ಮದು, ಅಲ್ಲಿಂದ ಹಳ್ಳಿಯಿಂದ ನಾವು ಹಾಸನಕ್ಕೆ ಬಂದ್ವಿ. ಸೊ ನಾನು ಹಾಸನಕ್ಕೆ ಬಂದ ಮೇಲೆ ಬಿಕ್ಕೋಡ್ನಲ್ಲಿ ನಮ್ಮ ತಂದೆ ಕೆಲಸ ಸಿಕ್ತು, ಒಂದು ರೈಸ್ ಮಿಲ್ನಲ್ಲಿ. ಸೊ ಈಗ ಅದು 3ನೇ ಕೆಲಸ. ನೇವಿ ಆಯಿತು. ಇಲ್ಲ, ನೇವಿ ಆದಮೇಲೆ ಇದು ಏನೋ ಈ ರೈಸ್ ಮಿಲ್ಗೆ ಬಂದು ಆಮೇಲೆ ಅಲ್ಲಿ ಅವರೇ ಪಾಪ ಮನೆ ಕೊಟ್ಟಿದ್ರು ಇರೋದಕ್ಕೆ. ಸೊ ಇರೋದಕ್ಕೆ ಏನು ತೊಂದರೆ ಇಲ್ಲ, ಊಟ ತಿಂಡಿಗೆ ತೊಂದರೆ ಇಲ್ಲ. ಮುಂಚೆನೇ ರೈಸ್ ಮಿಲ್ಲು, ಅನ್ನ ಆರಾಮಾಗಿ ಸಿಗ್ತಾ ಇತ್ತು, ಯಾವ ತೊಂದರೆನೂ ಇರಲಿಲ್ಲ. ಅಲ್ಲೇ ಓದ್ತಾ ಇದ್ದೆ ನಾನು, ಹೋಗಿ ಗಂಗೆಯಲ್ಲಿಂದ. ಸೊ ಗೌರ್ಮೆಂಟ್ ಸ್ಕೂಲ್ನಲ್ಲೇ ನಾನು ಓದಿತ್ತು. ಸುಮಾರು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಎಲ್ಲ ಅಲ್ಲೇ ಆಯಿತು. 7th ಸ್ಟ್ಯಾಂಡರ್ಡ್ ಒಂದು ಬಾಕಿ ಇತ್ತು. ಅಷ್ಟೊತ್ತಿಗೆ ನಮ್ಮ ತಂದೆ ಈ ಕಡೆ ಹಾಸನದ ಕಡೆ ಬಂದುಬಿಟ್ರು, ಹಾಸನಕ್ಕೆ ಶಿಫ್ಟ್ ಆಗಿಬಿಟ್ರು ಫ್ಯಾಮಿಲಿ. ಶಿಫ್ಟ್ ಆದರೆ ನಾನು ಎಲ್ಲಿಡೋದು? ಸರಿ, ಅಲ್ಲಿ ಒಬ್ಬರು ಏನೋ ಹೆಸರು ಮರ್ತ್ಬಿಟ್ಟಿದ್ದೀನಿ, ಅವರು ಗುಂಡಣ್ಣ ಅಂತಲೇ ಏನೋ, ಅವ್ರ ಮನೇಲಿ ನನ್ನನ್ನು ಬಿಟ್ಬಿಟ್ಟು ಬಂದರು. ಅವ್ರು ಹೇಳಿ ಇಲ್ಲಿ ಬಿಟ್ಬಿಟ್ಟು ಹೋಗಿ ಅವನ್ನ ಈ ವರ್ಷ ಮುಗಿಸ್ಕೊಂಡ್ಬಿಡ್ಲಿ, ಆಮೇಲೆ ಹಾಸನಕ್ಕೆ ಕರ್ಕೊಂಡು ಹೋಗ್ತಾರಂತೆ ಅಂತ. ಅವ್ರ ಮನೇಲಿದ್ದೆ. ಅವ್ರ ಮನೇಲಿ ನನಗೆ ಕೆಲಸ ಏನು ಅಂತ ಅಂದರೆ, ಬೆಳಿಗ್ಗೆ ಎಲ್ಲ ಪಾತ್ರೆ ತೊಳಿಬೇಕು, ಅವ್ರ ಬಟ್ಟೆ ಒಗಿಬೇಕು, ಅದೆಲ್ಲ ಮುಗಿಸ್ಬಿಟ್ಟು ನಾನು ಸ್ಕೂಲ್ಗೆ ಹೋಗಿ ಸಾಯಂಕಾಲ ಬರಬೇಕು ಮನೆಗೆ. ಸಾಯಂಕಾಲ ಬಂದ ತಕ್ಷಣ ಮತ್ತೆ ಶುರು ಅಡುಗೆ ಮಾಡೋದು, ಇದು ಎಲ್ಲ ಅಡುಗೆ ಮಾಡ್ತಿದ್ದ ಕಾರ್ಯಕ್ರಮ. ಹೌದು, ಓಕೆ. ಸೊ ಕಾರ್ಯಕ್ರಮ ಹಂಗಿತ್ತು. ಒಂದು ವರ್ಷ ಹೆಂಗೋ ಹಂಗೋ ಮಾಡಿದ್ದಾಯಿತು. ಅಲ್ಲಿ ಪಾಸ್ ಆಯಿತು. ಇಲ್ಲಿಗೆ ಬಂದ್ವಿ, ಹಾಸನಕ್ಕೆ ಬಂದೆ. ಹಾಸನದಲ್ಲಿ ಒಂದು ಮುನ್ಸಿಪಲ್ ಸ್ಕೂಲ್ ಇತ್ತು, ಅಲ್ಲಿ ಇದ್ದೆ. ಅಲ್ಲಿ ಆದಮೇಲೆ ಇನ್ನೊಂದು ಸ್ಕೂಲ್, ನಾರ್ತನ್ ಎಕ್ಸ್ಟೆನ್ಷನ್ ಸ್ಕೂಲ್ ಅಂತ, ಇವಾಗಲೂ ಇದೆಯೋ ಇಲ್ವೋ ಗೊತ್ತಿಲ್ಲ, ಸಹ್ಯಾದ್ರಿ ಥಿಯೇಟ್ರ್ ಅಂತ ಇದೆ, ಆ ಥಿಯೇಟ್ರ್ ಹತ್ರ ಇತ್ತು ಅದು, ನಾರ್ತನ್ ಎಕ್ಸ್ಟೆನ್ಷನ್ ಸ್ಕೂಲು. ಆವಾಗಲೂ ತುಂಬಾ ಬಡತನ. ಆವಾಗಲೂ ನಮ್ಮ ಅಪ್ಪನ ಚಡ್ಡಿ ಹಾಕ್ಕೊಂಡು ಹೋಗ್ತಾ ಇದ್ದೆ ನಾನು, ಪಟಾಪಟಿ ಚಡ್ಡಿ ಸ್ಕೂಲ್ಗೆ. ಬಟ್ ಯೂನಿಫಾರ್ಮ್ ಅಂತ ಅವಾಗ ಅದೆಲ್ಲ ಎಂಥದ್ದು ಇಲ್ಲ, ಬಟ್ ಬಂದ್ರೆ ಸಾಕು. ಡ್ರೆಸ್ ಕೋಡ್ ಇಲ್ಲ, ಎಂಥದ್ದಿಲ್ಲ, ಏನೋ ಒಂದು ಬಟ್ಟೆ ಹಾಕ್ಕೋಬೇಕು, ಸ್ಕೂಲ್ಗೆ ಹೋಗ್ಬೇಕು ಒಟ್ಟಿನಲ್ಲಿ. ಸೊ ಆ ಟೈಮ್ನಲ್ಲೆಲ್ಲ ಈಗಲೂ ಜ್ಞಾಪಕ ಇದೆ ನನಗೆ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಇದು ಎಷ್ಟು ಇದು ಅಂತ ಅಂದರೆ, ಏನು ಯೋಚನೆ ಇಲ್ಲ ಅವರಿಗೆ. ಇವಾಗ ನನಗೆ ಚಾಕ್ಲೇಟ್ ತಿನ್ನಬೇಕು, ಮನೇಲಿ ದುಡ್ಡು ಕೊಡಲ್ಲ.
ಸೊ ಸ್ಕೂಲ್ಗೆ ಹೋಗ್ತಾ ಅಲ್ಲೊಂದು ಅಂಗಡಿಗೆ ನೋಡ್ತಾ ಇರೋದು, ಅದು ತೆಗೀರಿ ಅನ್ನೋದು. ಅವನು ಅದು ತೆಗೆದ ಅಂತಂದರೆ ಇಲ್ಲಿ ಒಂದು ಮಿಠಾಯಿ ತೊಗೊಂಡು ಪಾಕೆಟ್, ಅದು ಬೇಡ ಬಿಡಿ ಇವಾಗ ನಾನು ಆಮೇಲೆ ತೊಗೊಳ್ತೀನಿ. ಪುಣ್ಯಕ್ಕೆ CCTV ಇರಲಿಲ್ಲ, ಏನೂ ಇಲ್ಲ ಅವಾಗ. ಇವು ಇಲ್ಲಿ ತಗೊಂಡ್ರೆ ಏನು ಯಾರು ನೋಡೋರಿಲ್ಲ. ಆಮೇಲೆ ಅಷ್ಟು ಇನ್ನೋಸೆಂಟ್ ಅವ್ರ ಅಂಗಡಿಯವರು ಅಷ್ಟೇ, ನಂಬಿಕೆ ಅಷ್ಟೇ. ನನ್ಗೆ ಅಲ್ಲಿ ಹೇಳಿದಾನೆ ತಕ್ಕೊಡೋಣ ಅಂತ ಹೋದ ತಕ್ಷಣ ಇದು ಮುಟ್ಲ ತೆಗೆದುಬಿಟ್ಟು ಟಕ್ ಅಂತ ತೆಗೆದು ಇದ್ರೊಳಗಡೆ ಹಾಕೊಂಬಿಡೋದು. ಆ ಮುಟ್ಲೆ ತೆಗಿಯೋ ಸ್ಪೀಡ್ ಇದೆಯಲ್ಲ, ಸ್ಪೀಡ್. ಆಮೇಲೆ ಸರಿ, ಒಂದು ವರ್ಷಕ್ಕೆ ಅಲ್ಲಿ ಆವಾಗ ಫೀಸ್ ಎಷ್ಟಿತ್ತು ಗೊತ್ತಾ? 21 ರೂಪಾಯಿ ಇತ್ತು ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ ಫುಲ್ ಓದಿನ ಒಂದು ಇದು 21 ರೂಪಾಯಿ. ಗೌರ್ಮೆಂಟ್ ಸ್ಕೂಲ್? ಹೌದು, ಗೌರ್ಮೆಂಟ್ ಸ್ಕೂಲ್. ಹುಡುಗರು ಎಷ್ಟಿದ್ರಿ ಅಂದಾಜು ಅವಾಗ? ಅವಾಗ ಇದ್ವಿ ಸುಮಾರು ಒಂದು 50-60 ಮಕ್ಕಳು ಇದ್ವಿ. ಒಬ್ಬರಾದ್ರೂ ಟಚ್ ಇದ್ದಾರಾ ನಿಮಗೆ? ಇಲ್ಲ, ಯಾರು ಟಚ್ ಇಲ್ಲ. ಬಹುಶಃ ನಿಮ್ಮನ್ನ ಹೊರಗಡೆ ಎಲ್ಲ ನೋಡಿದಾಗ ಅಥವಾ ಮೋಸ್ಟ್ಲಿ ಟಿವಿ ಮೀಡಿಯಾ ಮೂಲಕ ನೋಡಿ ಏನಾದ್ರು ಇದು ಮಾಡ್ಕೊಂಡಿರಬಹುದು. ಬಟ್ ನನ್ನ ಮೈಂಡ್ನಲ್ಲಿ ಆ ಥರದ್ದು ಫೇಸ್ ಯಾವುದು ಕಾಣಿಸ್ತಾ ಇಲ್ಲ ನನಗೆ. ಅಂದರೆ ಅದು ಹೊರಟೋಗ್ಬಿಟ್ಟಿದೆ ತುಂಬ. ಬಟ್ ಐ ಥಿಂಕ್ ನಾವು ಕೃತಜ್ಞರಾಗಿರ್ಬೋದು ಈ ಸಮಯದಲ್ಲಿ. ನೀವು ನನಗೆ ನನ್ನ ಬಾಲ್ಯವನ್ನು ರಿಚ್ ಮಾಡಿ, ಆ ಥರದವ್ರು ಇದ್ರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಲಿ ಅನ್ನೋದೇ ನನ್ನ ಉದ್ದೇಶ. ಯಾಕಂದರೆ ಆ ಜೀವನನೇ ಬೇರೆ. ನಿಮ್ಮೊಂದಿಗೆ ಅವರೆಲ್ಲ ಬೆಂಬಲ ಕೊಟ್ಟವರು, ಖುಷಿಗೆ ಕದಿಯೋಕೆ. 21 ರೂಪಾಯಿ. ಸರಿ, ನನ್ನ ತಂದೆ ಪ್ರಿನ್ಸಿಪಾಲ್ ಹೇಳಿದ್ರು, ಎಲ್ಲಿ ಫೀಸ್ ಕಟ್ಟಿಲ್ಲಲ್ಲಪ್ಪ ನೀನು, ಹೋಗಿ ನಿಮ್ಮ ತಂದೆನ ಕರ್ಕೊಂಬ ಅಂತ. ನಾನು ಮನೆಗೆ ಹೋಗಿ ಹೇಳಿದೆ ಅವತ್ತಿನ ದಿವಸ ಈ ಥರ, ಸರಿ ನಾನು ನಾಳೆ ದುಡ್ಡು ಕೊಡ್ತೀನಿ, ತೊಗೊಂಡೋಗಿ ಕೊಟ್ಬಿಡು ನೀನು, ನನಗೆ ಬರೋಕ್ಕಾಗಲ್ಲ ಅಂದರು ಅಪ್ಪ. 21 ರೂಪಾಯಿ ಕೊಟ್ಟರು. ಅವತ್ತು ನನಗೆ, ನಾನು ಎಷ್ಟು ಐಶ್ವರ್ಯವಂತ ಅಂತ ಅಂದರೆ 21 ರೂಪಾಯಿ ನನ್ನ ಪಾಕೆಟ್ನಲ್ಲಿದೆ. ಆ ವ್ಯಾಲ್ಯೂ ಅಷ್ಟಿತ್ತು ಆ ದುಡ್ಡಿಗೆ. ಇವನ್ ಮೇಷ್ಟ್ರಿಗೆ ಕೊಡಬೇಕಾಗಿರೋದು ಅದು. ಸರಿ, ತಗೊಂಡೋದೆ. ಸ್ಕೂಲ್ಗೆ ಹೋಗಿಲ್ಲ ನಾನು. ಸ್ಕೂಲ್ ಎದುರುಗಡೆ ಒಂದೆರಡು ಅಂಗಡಿ, ಪೆಟ್ಟಿಗೆ ಅಂಗಡಿಗಳಿದ್ದು. ಆ ಅಂಗಡೀಲಿ ಕೋಡ್ಬಳೆ, ಚಕ್ಲಿ, ನನಗೇನೇನು ಆಸೆ ಇತ್ತು ತಿನ್ನಬೇಕು ಅಂತ, ಅದಷ್ಟು ಆಗಿ ಇನ್ನೂ 1 ರೂಪಾಯಿ 2 ರೂಪಾಯಿ ಮಿಕ್ಕಿತ್ತು ನನ್ನ ಹತ್ರ. ಅಂದ್ರೆ 21 ರೂಪಾಯಿ ಕೊಟ್ಟಿದ್ರು. ಅದನ್ನ ಸ್ಕೂಲಿಗೆ ಕಟ್ಟಲಿಲ್ಲ. ಅದೇ ಹೇಳಿದ್ದು, ಸ್ಕೂಲ್ಗೆ ಹೋಗ್ಲಿಲ್ಲ ನಾನು ಅವತ್ತು. ಹೋದ್ರೆ ತಾನೇ ಕಟ್ಟೋದು. ಹೋದ್ರೆ ಕೇಳ್ತಾರೆ ಪ್ರಿನ್ಸಿಪಲ್, ಏನಪ್ಪ ಹೇಳಿದ್ದೀನಪ್ಪ ನಿಮ್ಮ ಅಪ್ಪಂಗೆ ಅಂತ ಅಂದ್ಬಿಟ್ಟು ನಾನೇನು ಜವಾಬ್ ಹೇಳಿ? ಇಲ್ಲ. ಹೋದ್ರೆ ಮುಗ್ದೆ ಹೋಯ್ತು. ಹೋದೆ, ಅಲ್ಲಿ ಏನೇನು ಸಿಗುತ್ತೋ, ನನಗೆ ಏನೇನು ಆಸೆ ಇತ್ತು ತಿನ್ನಬೇಕು ಅಂತ. ನೋಡಿ, ಆಸೆ ಅನ್ನೋದು ಏನಾಗುತ್ತೆ, ಯಾಕಂದ್ರೆ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅದೆಲ್ಲ. ಹೌದು ಹೌದು, ಪರಿಸ್ಥಿತಿ ಒತ್ತಡ, ಅವರೇನು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡಿಬಿಟ್ರು, ನಾನು 21 ರೂಪಾಯಿನಲ್ಲಿ ಒಂದು 19 ರೂಪಾಯಿ 18 ರೂಪಾಯಿ ಏನು ಖರ್ಚು ಮಾಡಿದೆ. ಏನಕ್ಕೆ? ಕೋಡ್ಬಳೆ, ಚಕ್ಲಿ, ಇದು ಒಂದು ಹಾಲ್ಕೋವಾ ಅಂತ ಬರ್ತಾ ಇತ್ತು ಆವಾಗ. ಈಗ ಬರ್ತಾ ಇದೆಯಲ್ಲೂ ಗೊತ್ತಿಲ್ಲ. ಹಾಲ್ಕೋವಾ ಅಂತ ಸಿಗೋದು, ಅದೊಂದ್ರೆ ನನಗೆ ತುಂಬ ರುಚಿ. ಸೊ ಅದನ್ನೆಲ್ಲ ತಗೊಂಡೆ, ಆನಂದವಾಗಿ ತಿಂದೆ. ಆ ಸ್ಕೂಲ್ ಎದುರುಗಡೆನೆ ಒಂದು ಅರಳಿಕಟ್ಟೆ ಇದೆ. ಅರಳಿಕಟ್ಟೆ ಹತ್ರನೇ ಕೂತ್ಕೊಂಡು ಎಲ್ಲ ತಿಂದುಬಿಟ್ಟೆ. ಎಲ್ಲ ಆಯಿತು. ಸರಿ, ಮನೆಗೆ ಹೋದೆ ಆರಾಮಾಗಿ. ಅದ್ರ ಪ್ರಕಾರ ಎಲ್ಲ ಬೇರೆ ಅಲ್ಲಿ ಅಡಿಗೆ ಊಟ ಏನು ಮಾಡಿತ್ತು ತಿಂದೆ, ಮಲ್ಕೊಂಬಿಟ್ಟೆ. ಅವತ್ತು ಇನ್ನೊಂದು 2 ರೂಪಾಯಿ ಮಿಕ್ಕಿತ್ತು. ಅದು ಪಾಕೆಟ್ನಲ್ಲೇ ಇದೆ. ಇನ್ನೂ ನಾನು ಸಾವುಕಾರನೇ. ಇವಾಗ ಸ್ವಲ್ಪ ಕಡಿಮೆ ಸಾವುಕಾರ, ಯಾಕಂದ್ರೆ ಮನಿ ವ್ಯಾಲ್ಯೂ ಆ ಥರ ಇತ್ತು ಅವಾಗ. ಬಟ್ ಅಂಗಡಿಗಾದ್ರೂ ಆಶ್ಚರ್ಯ ಆಗ್ಲಿಲ್ವಾ, ಇದೇನು ಯಾವತ್ತು ಬರ್ದವ್ರು ಈ ಹುಡುಗಿ ಇಷ್ಟೊಂದು ಖರ್ಚು ಮಾಡ್ತಾವನಲ್ಲ? ಇಲ್ಲ, ಅವ್ರಿಗೆ ಏನು ಕೇಳೋದು, ಏನೋ ಕೊಟ್ಟಿರ್ತಾರೆ ಮನೇಲಿ, ಏನೋ ಮಾಡಿರ್ತಾರೆ. ಅವ್ರಿಗೇನು ಅದಕ್ಕೂ ಸಂಬಂಧ ಬೇಡ, ನನಗೆ ದುಡ್ಡು ಬಂದ್ರೆ ಸಾಕು ಅಂತ ಅವನು ಯೋಚನೆ ಅಲ್ವಾ. ಸೊ ಆಯಿತು, ಮಾರನೇ ದಿವಸ ಸ್ಕೂಲ್ಗೆ ರೆಡಿ ಆದೆ. ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲ್ನಲ್ಲಿ ಕೇಳ್ತಾರೆ, ಅಪ್ಪ ಎಲ್ಲಿ ಅಂತ. ಏನು ಮಾಡೋದು ಗೊತ್ತಾಗಲಿಲ್ಲ. ಇಲ್ಲ, ಇವತ್ತು ನೀನು ಸ್ಕೂಲಿಗೆ ಬರಬೇಡ ಹೋಗು ಅಂತ ಅಂದು ಸೇರಿಸಲಿಲ್ಲ. ಸ್ಕೂಲ್ನಲ್ಲಿ ಫೀಸ್ ಕಟ್ಟಿಲ್ಲ ಅನ್ನೋದಕ್ಕೆ ದುಡ್ಡಿಲ್ಲಿಂದ ಕೇಳಿದ್ರ? ಅವ್ರಿಗೆ ಕೊಟ್ಟೇ ಇಲ್ಲ. ನಿಮ್ಮ ತಂದೆ ಕೊಟ್ಟಿರೋದು ಇವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಏನು ಮಾಡಿದೆ, ಮನೆಗೆ ಹೋದೆ. ಅಲ್ಲ, ನಿಮ್ಮನ್ನು ಕರ್ಕೊಂಬರೋದಕ್ಕೆ ಹೇಳಿದ್ದಾರೆ ಮೇಷ್ಟ್ರು ಅಂತ. ಸರಿ, ಬರ್ತೀನಿ ನೋಡಿ. ಏನು ಮಾಡಿದೆ ನೀನು ಸ್ಕೂಲಲ್ಲಿ? ಏನೋ ಗಲಾಟೆ ಮಾಡಿರ್ತೀಯ ನೀನು? ಅವ್ರ ದುಡ್ಡಿನ ಬಗ್ಗೆ ಕೇಳಲಿಲ್ಲ. ಅವರು ಕಟ್ಟೆ ಅನ್ಕೊಂಡಾರ ಅವರು. ಸರಿ, ಬರ್ತೀನಿ ನಡಿ ಅಂತ ಅಂದರು. ನಾನು ಸ್ಕೂಲ್ನಲ್ಲಿ ಅವತ್ತು ಬರ್ತಾರೆ ಸರ್, ಈ ಥರ ಇಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಬರ್ತಾರಂತೆ. ಸರಿ, ಕೂತ್ಕೋ ಕ್ಲಾಸ್ನಲ್ಲಿ ಕೂರಿಸ್ಬಿಟ್ಟು ಸುಮಾರು 11-11:15 ಗಂಟೆ. ಸರಿ, ಪ್ರಿನ್ಸಿಪಾಲ್ ರೂಮಿಂದ ನನಗೆ ಬುಲಾವ್ ಬಂತು, ಕರೀರಿ ಅವನ್ನ ಅಂತ. ನನಗೆ ಶುರುವಾಯ್ತು ಇಲ್ಲಿ ಕತೆ. ಕೋಡ್ಬಳೆ ಎಲ್ಲ ನೆನಪಾಗ್ಬಿಟ್ಟವೆ. ಕೋಡ್ಬಳೆ, ಚಕ್ಲಿ ಎಲ್ಲ ನೆನಪು ಬಂದ್ಬಿಡ್ತು. ನಡುಕ್ತಾನೆ ಹೋದೆ. ಭಯ ಅವಾಗ. ಸರಿ, ಅವಾಗೆಲ್ಲ ಏನು ಅಂತ ಅಂದರೆ ಹೊಡೆಯೋರು, ಸ್ಕೂಲ್ನಲ್ಲೇ ಹೊಡೆಯೋರು. ಇತ್ತುಕೊಂಡು ಕೋಲ್ ಇಟ್ಕೊಂಡೇ ಇರೋರು, ಸದಾಕಾಲ ಇರ್ತಾ ಇತ್ತು. ಪಟ್ಟಿ ಅಂತ ಹೊಡೆಯೋರು. ಸೊ ಪ್ರಿನ್ಸಿಪಾಲ್ ರೂಮ್ಗೆ ಹೋದೆ. ಆಯಿತು, ಕರ್ಕೊಂಡೋಗಿ ಮನೆಗೆ. ಮನೆಗೆ ಕರ್ಕೊಂಡೋಗಿ, ದಯವಿಟ್ಟು ಹೊಡಿಬೇಡಿ, ಏನು ಮಾಡಬೇಡಿ ಆ ಥರ.
ಪಾಪ ಇದಾಗುತ್ತೆ. ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಅವರಿಬ್ಬರಿಗೂ. ಅವ್ರು ಮಾತಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ನಾನು ಕೊಟ್ಟಿಲ್ವಾ ಅಂತ. ಇವನು ಕೊಟ್ಟಿಲ್ಲ, ಏನು ಮಾಡದ ಆ ದುಡ್ಡು ನಮ್ಮ ತಂದೆಗೆ ಕ್ವಶನ್ ಮಾರ್ಕ್. ಸರಿ, ಸೀದಾ ಕರ್ಕೊಂಬಂದು ಹಳ್ಳಿಕಟ್ಟೆ ಮೇಲೆ ಕೂರಿಸಿದ್ರು. ಸ್ಲೇಟ್ ತಗೋ ಅಂತ ಅಂದು. ಸ್ಲೇಟ್ ತಗೊಂಡು ಬರೀ ಏನು ಮಾಡಿದೆ ದುಡ್ಡನ್ನ ಅಂತ. ನಾನು ನನಗೆ ತಾಕಾಯಿನಲ್ಲಿ ಚಕ್ಲಿ ಇಷ್ಟು, ಕೋಡ್ಬಳೆ ಇಷ್ಟು, ಹಾಲು ಕೋವಾ ಇಷ್ಟು. ಇನ್ನೂ ಡೌಟ್ ಇದ್ರೆ ಅಂಗಡಿನ ಕೇಳ್ಕೊಳ್ಳಿ. ಬರೆದ್ಬಿಟ್ಟು ಸಿನ್ಸಿಯರಾಗಿ 2 ರೂಪಾಯಿ 3 ರೂಪಾಯಿ ಏನಿತ್ತು ತೆಗೆದು ಅವ್ರ ಕೈಲಿ ಇಟ್ಟೆ. ಉಳಿದ ಮೊತ್ತ. ಸರಿ ಬಾ ಮನೆಗೆ ಹೋಗೋಣ ಅಂತ. ಕೊಡಲಿಲ್ಲ ಅಲ್ಲಿ. ಮನೆಗೆ ಕರ್ಕೊಂಡು ಕೂರಿಸಿದ್ರು. ಹೆಂಡ್ತಿನ ಕರೆದು, ಇದು ಇಂಥದ್ದು ಸೀಮೆಣ್ಣೆ ಬುಡ್ಡಿ ತಗೊಂಬ. ಅವಾಗ ಸೀಮೆಣ್ಣೆ ಬುಡ್ಡಿ ಇತ್ತಿದ್ದು. ಸೀಮೆಣ್ಣೆ ಹಾಕ್ಬಿಟ್ಟು ಅದಕ್ಕೆ ಬತ್ತಿ ಹಾಕ್ಬಿಟ್ಟು ಅದು ಸೀಮೆಣ್ಣೆ ಬುಡ್ಡಿ ತಗೊಂಬ. ಯಾಕ್ರಿ ಅಂತ ಅಂದು. ತಗೊಂಬ ನೀನು ಅಂತ ಅಂದು. ಸರಿ ತಂದರು. ದಬ್ಲ ತಗೋ ಅಂತಂದ್ರು. ನಿಮ್ಗೆ ಅಲ್ಲೇ ಹೊಲ್ದಂಗೆ ಐತೈತಿ. ಇವತ್ತಿಗೂ ಗುರ್ತಿದೆ. ಏನ್ ಮಾಡಿದ್ರು? ದಬ್ಳ ತಗೊಂಡು ಕಾಯಿಸ್ಬಿಟ್ಟು ನಮ್ಮಮ್ಮ ಪಾಪ ಅಳ್ತಾ ನಿಂತಿದ್ದಾರೆ ಅಲ್ಲಿ. ಇವ್ರು ತೆಗೆದು ದಬ್ಳ ಒಂದು ಬರ ಹಿಂಗೆ ಎಳೆದು ತಾಳ ಹೋಗ್ಬಿಟ್ಟೆ ಹೊಟ್ಟೆಗೆ. ಇಲ್ಲಿ ಶರ್ಟ್ ತೆಗಿ ಬನಿಯನಿಲ್ಲ ಅವಾಗ. ಶರ್ಟ್ ತೆಗಿ ತೆಗೆದೆ. ಸರಿ ಬೈಲಿ ಹೊತ್ತ ಕರೆದು ಶೈ ಅಂತ. ಮೃದು ಚರ್ಮ ಆವಾಗ. ಇದು ಆ ಎಳೆ ವಯಸ್ಸಿನ ಒಂದು ಇನೋಸೆನ್ಸಿ ಅಂತಾರಲ್ಲ, ತಂದೆಯ ಹೌದು ಕಾಳಜಿ ಇದೆಯಲ್ಲ, ಅವ್ರ ಕಾಳಜಿ. ಮತ್ತೆ ನನ್ನ ಇನ್ನೋಸೆನ್ಸಿ. ನನಗೆ ಹೀಗಾಗುತ್ತೆ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲಲ್ಲ. ಅದೆಲ್ಲ ಆ ಟೈಮ್ನಲ್ಲಿ ನನಗೆ ಬರಲಿಲ್ಲ ತಲೆಗೆ. ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಸರಿ ಹೊರಟೋದ್ರು. ಅದಾದಮೇಲೆ ಕಂಟಿನ್ಯೂ ಆಯಿತು ಓದು. ಸ್ವಲ್ಪ ಅವಾಗೆಲ್ಲ ಬಿಟ್ಬಿಟ್ಟೆ ಅದು. ಇನ್ನು ಮುಂದಕ್ಕೆ ಈ ಕದಿಯೋ ಇದು ಅದೆಲ್ಲ ಅಲ್ಲಿಗೆ ಸ್ಟಾಪ್ ಆಗೋಯ್ತು. ನೆನಪು ಬರ್ತಾ ಇತ್ತು ನನಗೆ, ದಬ್ಳ ನೆನಪು ಬರ್ತಾ ಇತ್ತು. ಸರಿ ಅದಾದಮೇಲೆ ಅಲ್ಲೇ ನನ್ನ ಸ್ಕೂಲ್ ಚೇಂಜ್ ಮಾಡಿಬಿಟ್ಟು ಸೇಂಟ್ ಜೋಸೆಫ್ ಸ್ಕೂಲ್ ಅಂತ ಇದೆ ಇವಾಗಲೂ, ಅಲ್ಲಿಗೆ ಸೇರಿಸೋದು. ಆಮೇಲೆ ಏನಾಯಿತು ಅಂತ ಅಂದರೆ ನನಗೆ ಈ ರಜಾ ದಿನಗಳು ಬರ್ತಾ ಇತ್ತು. 1-2 ತಿಂಗಳ ರಜಾ ಇರೋದು. ಏನೋ ಒಂದು ಪೋರ್ಷನ್, ಒಂದು ಕ್ಲಾಸ್ ಆದಮೇಲೆ ಇನ್ನೊಂದು ಕ್ಲಾಸ್, ಬೇಸಿಗೆ ರಜಾ. ಆ ಸಮಯದಲ್ಲಿ ಏನು ಮಾಡೋದು, ನಾನು ಸಿನಿಮಾ ನೋಡೋ ಹುಚ್ಚು ನಾನು. ಆಗ ಸುಮ್ಮನೆ ಕೂರ್ತಾ ಇರಲಿಲ್ಲ, ನಾನು ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ದೆ. ಈ ಶೇವಿಂಗ್ ಸಲೂನ್ಗಳಿಗೆಲ್ಲ ಈ ಸ್ನೋ ಪೌಡ್ರು ಇದನ್ನೆಲ್ಲ ಸಪ್ಲೈ ಮಾಡೋದಿತ್ತು. ಸರಿ ನಾನು ನಮ್ಮಮ್ಮ ಹೋಗು ಎಲ್ಲರೂ ಕೆಲಸ ಮಾಡಿಬಿಟ್ಟು ಬಾ ಅನ್ನೋರು. ಸರಿ ಹೋಗೋದೆ. ಮಾರವಾಡಿಗಳು ಏನು ಮಾಡೋರು ಅಂದರೆ ಅವರು ಈ ಥರ ಡೂಪ್ಲಿಕೇಟ್ ಇದು ಅದೇ ಡಬ್ಬಿ ಪಾಂಡ್ಸ್ ತರೋದು, ಇನ್ನೊಂದು ತರೋದು ಯಾವುದೋ ಅಂತಂದು ಅದರಲ್ಲಿ ಪೌಡ್ರ್ ತುಂಬೋದು. ಇದು ಶೇವಿಂಗ್ ಸಲೂನಿಗೆ ಕೊಟ್ಬಿಟ್ರೆ ಅವರು ಅಲ್ಲಿ ಉಪಯೋಗಿಸ್ಕೊಳ್ತಾ ಇದ್ರು ಕಡಿಮೆ ರೇಟ್ಗೆ, ತುಂಬ ಕಡಿಮೆ ರೇಟ್ಗೆ. ಅದರಲ್ಲಿ ನನಗೆ ಇಷ್ಟು ಅಂತ ಬರ್ತಾಯಿತ್ತು. ಏನು ಫಾರ್ ಎಕ್ಸಾಂಪಲ್ ಒಂದು ದಿವಸಕ್ಕೆ ಒಂದು ಆಣಿನೋ ಇಲ್ಲ 2 ಆಣಿನೋ, ಜಾಸ್ತಿ ಅಂದರೆ 4 ಆಣಿ ಬರ್ತಾಯಿತ್ತು. ಆಣಿ ಅವಾಗೆಲ್ಲ ಅಂದರೆ 25 ಪೈಸಾ 4 ಆಣಿ, 6 ಪೈಸಾ 1 ಆಣಿ. ಸೊ ಅದನ್ನು ಕೊಡೋರು. ಅದನ್ನು ತಗೊಂಡು ನಾವು ಆವಾಗ 1 ಆಣಿ ಇದಕ್ಕೆ ಇದರಲ್ಲಿ ಟೆಂಟು ಥಿಯೇಟ್ರ್ಗಳಲ್ಲಿ ಮುಂದ್ಗಡೆ ಕಂಬಿ ಹಾಕ್ಬಿಟ್ರು ಅವರು. ಅಲ್ಲಿ ಹೋಗಿ ಮಲ್ಕೊಂಬಿಡೋದು, ಮಲ್ಕೊಂಡು ಸಿನಿಮಾ ನೋಡೋದು. ಸೊ ಮನೆಗೆ ಬಂದುಬಿಟ್ಟು ಸ್ಕೂಲ್ಗೆ ಹೋಗಿದ್ದೇನೋ, ಹೋಗಿ ಬಂದೆ, ಎಲ್ಲ ಮಾಡ್ಬಿಟ್ಟು ಬಂದೇನೆ ಅಂತ ಅನ್ನೋದು. ಇಲ್ಲಿ ಥಿಯೇಟ್ರಿಗೆ ಕೂತಿರ್ತಿದ್ದೆ. ಸಂಗಮ್ ಅಂತ ಒಂದು ಸಿನಿಮಾ ಬಂದಿತ್ತು, ಡಬಲ್ ಇಂಟರ್ವೆಲ್. ಅದು ಒಂದು ಇಂಟರ್ವೆಲ್, ಅದಾದ್ಮೇಲೆ ಇನ್ನೊಂದು ಚಿತ್ರ, ಮತ್ತೆ ಇಂಟರ್ವೆಲ್, ಮತ್ತೆ ಇದು. ಮತ್ತೆ ಎಷ್ಟು ಲೆಂತ್ ಇತ್ತು ಅದು? ಸಿಕ್ಕಾಬಿಟ್ಟೆ 3 ಗಂಟೆ ಕಾಲನ ಏನೋ ಇತ್ತು ಅದು. ಸೊ ಅದನ್ನ ಒಂದು ಇಂಟರ್ವೆಲ್ ಆದ ತಕ್ಷಣ ಮನೆಗೆ ಓಡಿ ಹೋಗ್ಬಿಟ್ಟು ಅಮ್ಮ ಏನಾದ್ರು ಇದ್ರೆ ಕೊಡಮ್ಮ ಅಂತ ಅನ್ನೋದು. ಏನೋ ಒಂದು ಚುತ್ತು ಕೊಟ್ಬಿಡು, ಮತ್ತೆ ಈಗ ಓಡ್ ಬರ್ಬೇಕು ಮತ್ತೆ ಪಾಪ್ಕಾರ್ನ್ ತರ. ಸರಿ ಬಂದು ಆ ಥರದ್ದು ಒಂದು ಸಂದರ್ಭ ಹೋಯ್ತು. ಆದರೆ ಆ ರಜಾ ದಿನಗಳಲ್ಲಿ ನಾನು ಏನು ಮಾಡ್ತಾ ಇದ್ದೆ ಅಂತ ಅಂದರೆ ಈ ಮ್ಯಾಚ್ ಫ್ಯಾಕ್ಟ್ರಿಗೆ ಸೇರ್ತಾ ಇದ್ದೆ. ಮ್ಯಾಚ್ ಫ್ಯಾಕ್ಟ್ರಿಯಲ್ಲಿ ದೊಡ್ಡ ದಿಮ್ಮಿಗಳು, ಅದ್ರದ್ದು ಇದ್ರದ್ದು ಮರದ್ದು ಸುತ್ತಿಗೆ ಕೊಡೋರು ನನಗೆ. ಆ ಸುತ್ತಿಗೆನಲ್ಲಿ ಚಕ್ಕೆ ತೆಗಿಬೇಕು, ಬೊಬ್ಬೆ ಬಂದ್ಬಿಡೋದು ಕೈಯೆಲ್ಲ. ಸೊ ಆ ಕೆಲಸ ಮಾಡ್ತಾ ಇದ್ದೆ. ಮತ್ತು ಸುಮಾರು ಈ ಥರನೇ ನಾನು ಸಣ್ಣ ಪುಟ್ಟ ಕೆಲಸಗಳು ಮಾಡಿ ಒಂದಷ್ಟು ದುಡ್ಡು ತರೋದು. ಅದರಲ್ಲಿ 4 ಆಣಿ ಮಾತ್ರ ನಾನು ಎತ್ಕೊಳ್ತಾ ಇದ್ದೆ, ಬಾಕಿ ಅಮ್ಮನ ಕೈಲಿ ಕೊಟ್ಬಿಡ್ತಾ ಇದ್ದೆ. ಒಂಚೂರು ವಿವೇಕ ಬಂದಿತ್ತಷ್ಟೇ. ಅದಾದ ನಂತರ